ರಜತ್ ಅವರು ನಿಮಗೆ ಫೇವರ್ ಮಾಡಿದ್ದಾರೆ ಅಂತ ಟಾಸ್ಕ್ಗಳಲ್ಲಿ ಅವರು ಉಸ್ತುವಾರಿ ಮಾಡಿರ್ಬೇಕಿದ್ರೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ರಜತ್ ಅವರು ಕಂಪ್ಲೀಟ್ಲಿ ನಿಮ್ಮ ಮೇಲೆನೆ ತಪ್ಪು ಇದು ಮಾಡ್ತಾರೆ. ಅಂದರೆ ಜೈಲ್ ಹತ್ರ ಬಂದು ಹೇಳ್ತಾರೆ, ಭವ್ಯ ನೀನು ತಪ್ಪು ಮಾಡಿದ್ಯಾ ಭವ್ಯ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ರಜತ್ ಅವ್ರದ್ದು ಅಷ್ಟೇ ಮಿಸ್ಟೇಕ್ ಇರುತ್ತೆ. ಯಾಕೆ ಗೊತ್ತಾ, ಅವ್ರು ನಿಮ್ಮ ಕಡೆ ಕಾನ್ಸಂಟ್ರೇಟೇ ಮಾಡ್ತಾ ಇರಲಿಲ್ಲ. ಅವ್ರು ಏನಿದ್ರು ಮಂಜಣ್ಣನ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ, ನಿಮ್ಮನ್ನ ಕಡೆ ನೋಡ್ತಾನೆ ಇರಲ್ಲ ಅವರು. ಅದು ಅವ್ರ ಮಿಸ್ಟೇಕೆ ಅಂತ ನನ್ಗನ್ಸದೆ. ಅಂದರೆ ಇಬ್ರದ್ದು ಪಾಲಿದೆ ಅದರಲ್ಲಿ. ಹೌದೌದು. ಅದು ಅದು ಏನಾಗ್ತಿತ್ತು ಅಂದರೆ ಅಲ್ಲಿ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಎಲ್ರಿಗೂ ಕೋಪ ಬರೋದು. ನಾನು ಜೈಲಲ್ಲಿರುವಾಗ ಅದಕ್ಕೆ ನನಗೇನು ಮಾತಾಡೋಕ್ಕೆ ಆಗ್ತಿಲ್ಲ. ನನ್ನದೇ ಆದಂಥ ಒಂದು ಝೋನಲ್ಲಿದ್ದೀನಿ. ನಾನು ಹೆಂಗೆ ಜೈಲಿಗೆ ಬಂದಿದ್ದೀನಿ ನಂದು ಅದೇ ಡೈಜೆಸ್ಟ್ ಆಗ್ತಿರ್ಲಿಲ್ಲ ನನಗೆ. ರಜತ್ ಹಂಗೆ ಹೇಳುವಾಗ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅವರು ಒಂದು ಏನು ಅಪವಾದ ಬಂತು ಅವ್ರ ಮೇಲೆ, ಅವರು ಆ ಫ್ರಸ್ಟ್ರೇಷನಲ್ಲೇ ಮಾತಾಡೋದು. ಆಮೇಲೆ ಪಾಪ ಅವರು ಅಯ್ಯೋ ನಾನು ಹಿಂಗೆ ಮಾತಾಡಿದೆ, ಸಾರಿ ಕೇಳಿದ್ರು. ನಾನು ಡೋಂಟ್ ಬಿ ಸಾರಿ ಆ್ಯಂಡ್ ದಟ್ಸ್ ಓಕೆ. ಇವಾಗ ಅವ್ರ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಏನು ಚೈತ್ರ ಅವ್ರ ಮೇಲಿತ್ತು, ನನ್ನ ಮೇಲೆ ಇರಲಿಲ್ಲ. ಆ್ಯಂಡ್ ಅದನ್ನು ಯಾರು ಬೇಕು ಅಂತನೂ ಟಬ್ ಇಟ್ಕೊಂಡಿಲ್ಲ. ವಾಂಟಲ್ಲಿ ಅದು ಆಟ ಆಡುವಾಗ ನಾವು ಗೆಲ್ಲಬೇಕು ಅಂತ ಹೋದಾಗ ಹಿಂಗೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದೆ ಅಲ್ಲಿ. ಸೊ ದಟ್ಸ್ ಓಕೆ. ಅದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅವ್ರು ಏನು ಮನೇಲಿ ಆಗಿದ್ಯೋ, ಜಗಳ ಆಡಿರೋದು ಮತ್ತೊಂದು ಆಗಿರೋದು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಹೊಸ ಜೀವನ ಶುರು ಮಾಡ್ತೀನಿ. ನೀವೆಲ್ಲ ಮತ್ತೆ ಕ್ವಶನ್ ಕೇಳಿದಿರಲ್ಲ. ಈಗ ಅಣ್ಣ ಜಿಂಕೆ ಬಗ್ಗೆ ತಂಗಿ ಜಿಂಕೆ ಏನು ಹೇಳ್ತಾರೆ? ಬಿಕಾಸ್ ಒಂದು ಕ್ಯೂಟ್ ಅಣ್ಣ ತಂಗಿ ರಿಲೇಶನ್ಶಿಪ್ ಇತ್ತು ನಿಮ್ಮಿಬ್ರು ನಡುವೆ. ಅದಂತೂ ಸೋ ಕ್ಯೂಟ್. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ಅಣ್ಣ ಜಿಂಕೆ ತಂಗಿ ಜಿಂಕೆ ಆಗ್ತಾರೆ ಬಿಗ್ ಬಾಸ್ ಮನೇಲಿ ಅಂತ. ಒಂದು ಮುಗ್ಧ ಮನ್ಸಿರೋ ಅಣ್ಣ ಜಿಂಕೆ, ಸಿಕ್ಕಾಬಳೆ ವೆರಿ ಎಮೋಷ್ನಲ್, ವೆರಿ ಅಟ್ಯಾಚ್ಮೆಂಟ್. ಆ್ಯಂಡ್ ಏನೇ ಆದರೂ ನನ್ನನ್ನು ಅವರು ಬಿಟ್ಕೊಟ್ಟಿದ್ದಾರೆ ಸುಮಾರು ಸಲ. ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರನ್ನ. ಬಟ್ ಖುಷಿ ಇದೆ ಆ ಮನೇಲಿ. ಏನು ಕಾಲ ಕಳೆದಿದ್ದೀವಿ, ಜಗಳ ಆಡಿದ್ದೀವಿ, ಎಲ್ಲದೂ ಖುಷಿ ಇದೆ ಸಿಕ್ಕಾಬಟ್ಟೆ. ಓಕೆ, ಗ್ರೇ ಏರಿಯಾ ಕಿಂಗ್ ಈಗ ತಾನೇ ಬಂದರು. ಸೊ ನೀವು ಹೇಳ್ತಾ ಇದ್ರಿ ಮಂಜಣ್ಣ ಅಂದರೆ ನಂಗೆ ತುಂಬ ಇಷ್ಟ ಅಂತ. ಜಾಸ್ತಿ ಫೈಟ್ ಮಾಡಿರೋದು ನೀವು ಅವ್ರ ಜೊತೆನೆ. ಸೊ ಎಲ್ಲೋ ಒಂದು ಕಡೆ ಮಂಜಣ್ಣ ಲಾಸ್ಟಲ್ಲಿ ಡಲ್ ಆಗೋದ್ರು, ಎಮೋಷನಲಿ ಕನೆಕ್ಟ್ ಆಗಿ ಗೌತಮಿ ಅವರು ಆಚೆ ಬಂದರು. ಅವ್ರ ಜೊತೆ ಒಂದಷ್ಟು ಫೈಟ್ಸ್ ನಡೀತಾ ಇತ್ತು. ನಿಮ್ದು ಆ ಕಡೆ ನಡೀತಾ ಇದ್ರೆ ಅವ್ರದ್ದು ಈ ಕಡೆ ನಡೀತಾ ಇತ್ತು. ಸೊ ನೀವು ಕಾಲೆಳಿತಾ ಇದ್ರಿ ಅದ್ರ ಬಗ್ಗೆ ಎಲ್ಲ. ಏನು ಹೇಳ್ತೀರಿ ಭವ್ಯ ಟೋಟಲ್ ಓವರ್ ಆಲ್ ಮಂಜಣ್ಣ ಇಸ್ ಒಂಥರ ಕ್ರೇಜಿ. ಮಂಜಣ್ಣ ಅವರು ಒಂಥರ ನೇರ ದಿಟ್ಟ ನಿರಂತರ ಅನ್ನೋ ಥರ ಇರ್ತಾರೆ. ಬಟ್ ಸಮ್ಟೈಮ್ಸ್ ಅದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅವ್ರು ಮಾತಾಡೋ ಮಾತು ಹಿಂಗೆಲ್ಲ ಅಂತ ಅಂದಾಗ ಮಂಜಾಣ ಹಿಂಗೆಲ್ಲ ಮಾತಾಡೋಕೆ ಹೋಗ ಬರುತ್ತೆ ಅಂತ ಹೇಳ್ತಿದೆ. ಬಟ್ ಅವರು ಇರೋ ಥರನೇ ಇರೋದು. ಕೆಲವೊಂದು ಸಿಚುಯೇಷನಲ್ಲಿ ಏನೇ ಮಾತಾಡಿದ್ರು ನಮ್ಗೆ ಅದು ಡೈಜೆಸ್ಟ್ ಆಗ್ತಿರ್ಲಿಲ್ಲ. ಬಿಕಾಸ್ ನನಗೆ ಕೆಲವೊಂದು ವಿಚಾರ ಹಂಗೆಲ್ಲ ಹೇಳಿದಾಗ ನಂಗೆ ಡೈಜೆಸ್ಟ್ ಆಗ್ತಿದೆ. ನಾನು ಹೇಳೋದನ್ನ ಅವ್ರಿಗೆ ತಗೊಳಕ್ ಆಗ್ತಿರ್ಲಿಲ್ಲ. ಬಟ್ ಭಾರಿ ಅದೇ ಹೇಳಲ್ಲ, ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಜಗಳ ಜಾಸ್ತಿ ಆಗ್ತಿರುತ್ತೆ. ಸೊ ಮಂಜಣ್ಣನ ಜೊತೆ ಜಾಸ್ತಿ ಪ್ರೀತಿ ಇತ್ತು, ಹಂಗಾಗಿ ಜಾಸ್ತಿ ಜಗಳ ಆಡಿದೀವಿ ನಾವು. ಸೊ ಏನಿಲ್ಲ ಅಷ್ಟೇ.